ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ದಾಂಡೇಲಿಯಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸಂಜೆ ಟೈಮು ತುಂಬ ಗಾಳಿ ಬರ್ತಾ ಇತ್ತು. ಇನ್ನೇನು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೋಡೋಣ ಅಂತೇಳಿ ಟೆರೆಸ್ ಮೇಲೆ ಬಂದಿದ್ದೆ. ಸಖತ್ ಗಾಳಿ ಬರ್ತಾ ಇತ್ತಲ್ವಾ, ಸೊ ಚೆನ್ನಾಗಾಗುತ್ತೆ ಅಂಥೇಳಿ. ಹಾಗೆ ನಾನಿವತ್ತು ಒಂದು ರೆಸಿಪಿಯನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಮ್ಮ ವೆಜ್ ಪುಲಾವ್ ಅಪ್ಪ ಮಾಡೋ ರೀತಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇವತ್ತು ಆರ್ಡರ್ ಕೂಡ ಇದ್ದಿದ್ದರಿಂದ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದಾರೆ. ಸೊ ನಾನು ಕೂಡ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದರೂ ಯೂಸ್ಫುಲ್ ಆಗಿರಬಹುದು, ಹಾಗೆ ನನಗೂ ಕೂಡ ನೆಕ್ಸ್ಟ್ ರೆಫರೆನ್ಸಿಗೆ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಪಲಾವ್ ಪೌಡರನ್ನು ಈಗಾಗಲೇ ನಾನು ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಕಾರ್ಡಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಬಹುದು. ಬನ್ನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಲಾವ್ ಮಾಡೋಕ್ಕೆ ಒಂದಷ್ಟು ಡ್ರೈ ಮಸಾಲೆಗಳನ್ನು ತೊಗೊಂಡಿದ್ದಾರೆ. ಅದರಲ್ಲಿ ದಾಲ್ಚೀನಿ ಎಲೆಗಳು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟು ಇದೆ. ಹಾಗೆ ಒಂದು ಹಸಿರು ಮಸಾಲೆಯನ್ನು ಕೂಡ ರುಬ್ಕೊಂಡಿದ್ದಾರೆ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿರು ಮೆಣಸಿನಕಾಯಿಯನ್ನು ಹಾಕೊಂಡಿದ್ದಾರೆ. ಸೊ ಇದಿಷ್ಟು ನಮ್ಮ ಮೇನ್ ಮಸಾಲೆ ರೆಡಿ ಇರುವಂಥದ್ದು. ನೆಕ್ಸ್ಟ್ ನಮಗೆ ಇದಕ್ಕೆ ಯಾವೆಲ್ಲ ತರಕಾರಿಗಳು ಬೇಕೋ ಅದನ್ನೆಲ್ಲ ಹೆಚ್ಚಿಬಿಟ್ಟು ತೊಳೆದು ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಸಾಕಷ್ಟು ಟೊಮೆಟೊ ಮತ್ತು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಒಂದು ಕಡೆಗೆ ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವು ಡ್ರೈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ ಮತ್ತು ಒಂದೆರಡು ಪಲಾವ್ ಎಲೆಗಳು, ದಾಲ್ಚಿನ್ನಿ ಎಲೆಗಳು ಮುಂಚೆನೇ ತೋರಿಸಿದ್ನಲ್ಲ ಅದೆಲ್ಲವನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇದಕ್ಕೆ ನೆನೆಸ್ಕೊಂಡಿರುವಂಥ ಬಟಾಣಿ ಕಾಳುಗಳನ್ನು ಸೇರಿಸ್ಕೊಂಡಿದ್ದಾರೆ. ಸುಮಾರು ಒಂದು 8 ಅವರ್ ನೆಂದಿದೆ ನೋಡಿ, ಅಷ್ಟು ಚೆನ್ನಾಗಿ ನೆಂದಿರಬೇಕು, ಇಲ್ಲ ಅಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಆದಷ್ಟು ಬೇಗನೆ ನೆನೆ ಹಾಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನಾವು ಯಾವುದೆಲ್ಲ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲವನ್ನು ಸೇರಿಸ್ಕೊಳ್ಬೋದು. ನಾವಿಲ್ಲಿ ಫ್ಲವರು, ಬೀನ್ಸು, ಕ್ಯಾರೆಟು ಇದನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ. ಈಗ ಈ ಒಂದು ಹಸಿ ಮಸಾಲೆಯನ್ನು ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸುವಂಥ ಟೈಮ್, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಆ ಹಸಿ ಸ್ಮೆಲ್ಲು ಹೋಗಬೇಕು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು 8ರಿಂದ 10 ನಿಮಿಷ ತಗೊಳುತ್ತೆ. ಹಾಗೆ ಈ ಒಂದು ಪಲಾವು ಒಂದು 25 ಜನರಿಗೆ ಆಗುವಷ್ಟು ಮಾಡ್ತಿದ್ದಾರೆ. 2.5 kg ಇದೆಯಂತೆ ಇದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ತರಕಾರಿಗಳಿಗೂ ಕೂಡ ಉಪ್ಪು ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ. ಸೊ ನೋಡಿ ಇಲ್ಲಿ ಚೆನ್ನಾಗಿ ಇದು ಬೇಯಬೇಕು. ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಯೋದಕ್ಕೆ ನೀರು ಬೇಕೋ ನೋಡಿ, ಅದನ್ನು ಮುಂಚೆನೇ ನಾವು ಡಿಸೈಡ್ ಮಾಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೀರನ್ನು ಸೇರಿಸ್ಕೊಂಡಿದ್ದಾದ ನಂತರ ಇದು ಚೆನ್ನಾಗಿ ಕುದಿ ಹತ್ತಬೇಕು. ನೀರಿನ ಪ್ರಮಾಣ ಹೇಗಿರಬೇಕು ಅಂದರೆ 1 ಲೋಟ ಅಕ್ಕಿ ತಗೊಂಡ್ರೆ 2 ಲೋಟ ಆಗುವಷ್ಟು ನೀರು ಹಾಕಬೇಕು. ಈಗ ಇದಕ್ಕೆ ಪಲಾವ್ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿ ಈ ಥರ ಕುದಿ ಹತ್ತಬೇಕು. ಸೊ ಈ ಹಂತದಲ್ಲಿ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿ ಎಲ್ಲ ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಸೊ ಇವಾಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಅಕ್ಕಿಯನ್ನು ಮುಂಚೆನೇ ಚೆನ್ನಾಗಿ ತೊಳೆದ್ಬಿಟ್ಟು ಆ ಒಂದು ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಅರ್ಧದಿಂದ 1/4 ಪಟ್ಟಾಗುವಷ್ಟು ಅಕ್ಕಿ ಬೆಂದಿರಬೇಕು. ಈ ಹಂತದಲ್ಲಿ ಇದನ್ನು ಈ ಥರ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾರೆ. ಒಂದು 15-20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಉದುರಾದ ರುಚಿಯಾದ ಈ ಒಂದು ಪುಲಾವು ರೆಡಿನೇ ಆಗಿಬಿಡುತ್ತೆ. ಇದ್ರ ಜೊತೆಗೆ ರಾಯ್ತ ಕಾಂಬಿನೇಷನ್ ಮಾಡಿ ಸರ್ವ್ ಮಾಡ್ಬೋದು. ಇಲ್ಲದಿದ್ದರೆ ಜಸ್ಟ್ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ ಸಂಜೆ ಹೊತ್ತು ಮತ್ತೆ ಜೋರು ಗಾಳಿ ಸ್ಟಾರ್ಟ್ ಆಗಿದೆ. ಇನ್ನೇನು ಜೋರಾಗಿ ಮಳೆ ಬರುತ್ತೆ ಅಂಥೇಳಿ. ಸಖತ್ ಸೆಕೆ ಇರುವಾಗೆಲ್ಲ ಈ ಥರ ಒಂದು ಮಳೆ ಬಂದುಬಿಟ್ರೆ ಎಷ್ಟು ತಂಪಾಗುತ್ತೆ ಅಲ್ವಾ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಯಾವಾಗಲೂ ಅತೀ ಸೆಕೆ ಆದಾಗಲೇ ಅದೇ ದಿವಸ ಅಥವಾ ನೆಕ್ಸ್ಟ್ ದಿನ ಮಳೆ ಬರುತ್ತೆ. ನೋಡಿ ಗಿಡಗಳೆಲ್ಲ ಯಾವ ಥರ ಗಾಳಿಗೆ ಹಾರಾಡ್ತಿತ್ತು ಅಂತಂದರೆ, ಹೋದ ವರ್ಷ ತುಂಬಾ ಸೆಕೆ ಇತ್ತು ಬೆಂಗಳೂರಿಗೆ ಬಂದಾಗ. ಬೆಂಗಳೂರಿಂದ ನಾವು ಇಲ್ಲಿ ದಾಂಡೇಲಿಗೆ ಬಂದಾಗಂತೂ ಸಖತ್ ಸೆಕೆ ಅಂತ ಅನ್ನಿಸ್ತಿತ್ತು. ಸುಮ್ಮನೆ ಕೂತಿದ್ರು ಕೂಡ ಬೆವರು ಕಿತ್ಕೊಂಡು ಬರ್ತಿತ್ತು. ಬಟ್ ಈ ಸಲ ಏನಾಗ್ತಿದೆ ಅಂದರೆ ಒಂದು 3 ದಿನ ಬಿಸಿಲು ಅಂತ ಅನಿಸಿದ್ರೆ 1-2 ದಿನ ಮಳೆ ಬರ್ತಾ ಇದೆ ಸಂಜೆ ಆದ ಹಾಗೆ. ಹಾಗಾಗಿ ಏನೋ ಒಂಥರ ಸೆಕೆ ಅಂತಲೇ ಅನ್ನಿಸ್ತಿರ್ಲಿಲ್ಲ. ಈಗ ಟೆರೆಸ್ ಮೇಲೆ ಬಂದಿದ್ದೀವಲ್ಲ, ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ರೆ. ಜೋರು ಗಾಳಿ ಬಂದಂಗೂ ಇವ್ರಿಗೆ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅವರು ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ. ನಾವು ಕೂಡ ಗಾಳಿ ಬಂತಲ್ವ ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಇಲ್ಲಿ ದಾಂಡೇಲಿಯಲ್ಲಿ ಇದ್ದಷ್ಟು ದಿವಸನೂ ನಾನು ಜಾಸ್ತಿ ವ್ಲಾಗ್ಸು ಅಥವಾ
ಚಿಕ್ಕ ಚಿಕ್ಕ ರೆಸಿಪೀಸ್ಗಳನ್ನು ಅಪ್ಪ ಅಮ್ಮ ಮಾಡೋದಿರ್ಬೋದು, ಅಥವಾ ನಾನು ಕೂಡ ಚಿಕ್ಕ ಚಿಕ್ಕ ರೆಸಿಪೀಸನ್ನು ಶೇರ್ ಮಾಡೋಕ್ಕೆ ಸಾಧ್ಯ. ಫುಲ್ ಕಂಪ್ಲೀಟಾಗಿ ನಾನೇ ರೆಸಿಪೀಸನ್ನು ಮಾಡಬೇಕು ಅಂದರೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಆಗುತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಡೆಡಿಕೇಟೆಡ್ ಆಗಿ ಅದನ್ನೇ ಮಾಡ್ಕೊಂಡಿರೋಕ್ಕೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ. ಮೇ ಬಿ ನಾನು ಮಕ್ಕಳ ಜೊತೆ ಎಂಜಾಯ್ ಮಾಡೋದ್ರಲ್ಲಿ ಜಾಸ್ತಿ ಏನು ಹೇಳ್ತಾರೆ, ಜಾಸ್ತಿ ಲಕ್ಷ್ಯ ಕೊಡ್ತಿರೋದ್ರಿಂದ ಆ ಥರ ಆಗ್ತಿದೆ. ಸೊ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ವ್ಲಾಗನ್ನೇ ಮಾಡೋಣ ಅಂಥೇಳಿ ವ್ಲಾಗ್ಸನ್ನೇ ಮಾಡ್ತಾಯಿದ್ದೀನಿ. ಸೊ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಈ ಒಂದು ವಿಡಿಯೋವನ್ನು ಇನ್ನೇನು ಮುಗಿಸುವಂಥ ಟೈಮ್ ಬಂತು. ನನ್ನ ವ್ಲಾಗ್ಸ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ, ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನಾನು ಮಾಡ್ಕೊಳ್ಬಹುದು, ಅಥವಾ ಎಲ್ಲವೂ ಸರಿಯಾಗಿದೆಯಾ ಅದನ್ನು ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಪಲಾವ್ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡಿ. ಮತ್ತು ಪಲಾವ್ ಪೌಡರ್ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಸಾಧ್ಯ ಆದರೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಒಮ್ಮೆ ಚೆಕ್ ಮಾಡಬಹುದು. ಸೊ ಇನ್ನೇನು ಮಳೆ ಬರ್ತಾ ಇದೆ. ಸೊ ಮಳೆ ನೋಡ್ತಾ ಎಂಜಾಯ್ ಮಾಡೋಣ. ಹಾಗೆ ಮತ್ತೊಂದು ಹೊಸ ವ್ಲಾಗ್ ನೋಡೋಣ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.